ಮೈಸೂರಿನ ಮಾನಸ ಗಂಗೋತ್ರಿಯ ರೇಷ್ಮೆ ಕೃಷಿ ವಿಜ್ಞಾನ ಅಧ್ಯಯನ ವಿಭಾಗದಿಂದ ಉದ್ಯೋಗಾರ್ಹತೆ ಸಂವಹನ ಮೃದು ಕೌಶಲ್ಯ ಕುರಿತ ರಾಷ್ಟ್ರೀಯ ತರಬೇತಿ ಕಾರ್ಯಾಗಾರವನ್ನು ಮೈಸೂರು ವಿಶ್ವವಿದ್ಯಾಲಯದ ವೃತ್ತಿ ಕೇಂದ್ರ ಸಂಯೋಜಕ ಪ್ರೊಫೆಸರ್ ಆರ್ ಮಹೇಶ್ ಉದ್ಘಾಟಿಸಿದರು. ಮೈಸೂರು ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗದ ಕುಲಸಚಿವ ಪ್ರೊಫೆಸರ್ ಎನ್ ನಾಗರಾಜ್, ರೇಷ್ಮೆ ಕೃಷಿ ಅಧ್ಯಯನ ವಿಭಾಗದ ಅಧ್ಯಕ್ಷ ಪ್ರೊಫೆಸರ್ ಬಿ ಸಣ್ಣಪ್ಪ, ರೇಷ್ಮೆ ಕೃಷಿ ವಿಜ್ಞಾನ ಕೇಂದ್ರದ ಪ್ರೊಫೆಸರ್ ಟಿಎಸ್ ಜಗದೀಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರೊಫೆಸರ್ ಆರ್ ಮಹೇಶ್, ರೇಷ್ಮೆ ಕೃಷಿಕರು ಉತ್ತಮ ಕೌಶಲ್ಯಗಳನ್ನು ಮೈಗೂಡಿಸಿಕೊಂಡು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಬೇಕು ಎಂದರು. ಇದಂತೂ ಬೇಕೇ ಬೇಕು. ಇದನ್ನ ಸಾಫ್ಟ್ ಸ್ಕಿಲ್ಸ್ ರಿಪ್ಲೇಸ್ ಮಾಡಲ್ಲ, ತಿಳ್ಕೊಂಬಿಡಿ. ನಿಮ್ಗೆ ಬೇಕಾದಂತಹ ನಿಮ್ಮ ಡೊಮೈನ್ ನಾಲೆಡ್ಜ್ ನಿಮ್ಮಲ್ಲಿ ಇರಲೇಬೇಕು. ಪ್ರೊಫೆಸರ್ ಬಿ ಸಣ್ಣಪ್ಪ, ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣದ ಜೊತೆಗೆ ಕೌಶಲ್ಯಗಳ ಅಗತ್ಯವೂ ಇದೆ ಎಂದರು. ನಮಗೆಲ್ಲ ನಾಲೆಡ್ಜ್ ಗೊತ್ತಿದೆ, ಹೌ ಟು ಎಕ್ಸ್ಪ್ರೆಸ್ ಅಂತ ಗೊತ್ತಿಲ್ಲ. ಒಂದು ಎಂಪ್ಲಾಯ್ಮೆಂಟ್ ಎಲ್ಲಾದ್ರೂ ನೀವು ಇಂಟರ್ವ್ಯೂ ಹೋದ್ರೆ ಅವ್ರು ನಿಮ್ ಸ್ಕಿಲ್ಸ್ ಏನಿದೆ ಅಂತ ನೋಡ್ತಾರೆ. ಸರ್ಟಿಫಿಕೇಟ್ ಇಂಪಾರ್ಟೆಂಟು, ಜೊತೆಗೆ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟು. ಪ್ರೊಫೆಸರ್ ಎನ್ ನಾಗರಾಜ್, 45ಕ್ಕೂ ಹೆಚ್ಚು ನೂತನ ಕಾರ್ಯಕ್ರಮಗಳನ್ನು ವಿಶ್ವವಿದ್ಯಾಲಯದಲ್ಲಿ ಅಳವಡಿಸಲಾಗಿದೆ. ಇವು ಕೌಶಲ್ಯಾಭಿವೃದ್ಧಿಗೆ ಪೂರಕವಾಗಿವೆ ಎಂದು ಹೇಳಿದರು. Intensity behind these kind of programations, so come out of the mindset of your examination practices.